ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ನಡೆಯಬೇಕು ಎಂದು ಎಐಸಿಸಿ, ಕೆಪಿಸಿಸಿ ಮತ್ತು ರಾಜ್ಯದಿಂದ ವೀಕ್ಷಕರನ್ನ ನೇಮಕ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅವರು ಮಂಗಳೂರಿನಲ್ಲಿ ಜುಲೈ 27ರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ನಮ್ಮ ಅಧ್ಯಕ್ಷರುಗಳಾದ ಸನ್ಮಾನ್ಯ ಶ್ರೀಮತಿ ಲಾವಣ್ಯ ಬಳ್ಳಾಲ್ರವರು, ಆಳ್ವಾರಿಸವರು, ಸನ್ಮಾನ್ಯ ಸದಾಶಿವ ಉಳ್ಳಾಲ್ರವರು, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದ ಉಷಾ ಅಂಚನ್, ಅಪ್ಪಿ ಎಸ್ರವರು, ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಾದ ಶುಭೋದಯ ಆಳ್ವ, ಜೋಕಿಮ್ರವರು, ಕಾಂಬ್ಳಿ, MS ಮೊಹಮ್ಮದ್ರವರು, ಗೀತಕ್ಕ, ಸಾರಿಕಾ ಪೂಜಾರಿ, ನಮ್ಮ ಸುಭಾಷ್ ಕೊಲ್ನಾಡ್, ಲಾರೆನ್ಸ್ ಡಿಸೋಜಾ, ನ್ಯಾನ್ಸಿ, ಮತ್ತೊಮ್ಮೆ ಸುದರ್ಶನ್ ಬಂಟ್ವಾಳ, ಜೈನ್, ಮತ್ತೊಮ್ಮೆ ತಮ್ಮನ್ನು ಅಶ್ರಫ್ರವರು ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸಿಕೊಂಡು, ಇವತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷತೆಯ ಬದಲಾವಣೆ ಬಗ್ಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸುಮಾರು 31 ಜಿಲ್ಲೆಗಳ ಅಧ್ಯಕ್ಷರುಗಳನ್ನು 5 ವರ್ಷಕ್ಕೆ ಮೇಲ್ಪಟ್ಟ ಬದಲಾವಣೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಸ್ಥಳೀಯ ನಾಯಕರುಗಳು KPCCಯ ಅನುಮೋದನೆ ಶಿಫಾರಸಿನ ಮೇರೆಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನು ನೇಮಕ ಮಾಡ್ತಾಯಿದ್ರು. ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನೇಮಕ ಆಗ್ತಾಯಿತ್ತು. NSUI ಮತ್ತು ಯುವಕ ಕಾಂಗ್ರೆಸ್ಗೆ ಚುನಾವಣೆಯನ್ನು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ ನಂತರ ಅದು ಚುನಾವಣೆಯ ಮುಖಾಂತರ ನಡೀತಾ ಇದೆ. ಇವತ್ತು ಜಿಲ್ಲಾ ಕಾಂಗ್ರೆಸ್ಗಳ ಅಧ್ಯಕ್ಷರ ಬದಲಾವಣೆ ಮಾಡುವಂಥ ಸಂದರ್ಭ ಅದು ಕೂಡ ಗ್ರಾಸ್ ರೂಟ್ ಲೆವೆಲ್ನಿಂದೇ ಆಗಬೇಕು. ಎಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಕೆಲವು ಅಬ್ಸರ್ವರ್ಗಳನ್ನು ಪ್ರತಿ ಜಿಲ್ಲೆಗೆ AICCಯಿಂದ ಒಬ್ಬ ಅಬ್ಸರ್ವರ್ಗಳನ್ನು ಮತ್ತು ಅವರಿಗೆ ಜೊತೆಯಾಗಿ ರಾಜ್ಯದಿಂದ 4 ಜನರನ್ನು ನೇಮಕ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಕೇರಳದ ಕೋಜಿಕೋಡ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಜಯಂತ್ರವರು AICCಯ ಅಬ್ಸರ್ವರ್ ಆಗಿ ನೇಮಕ ಆಗಿದ್ದಾರೆ. ಇದನ್ನು AICC ಅವರು ಇದಕ್ಕೆ ಸಂಘಟನ್ ಸೃಜನ್ ಅಭಿಯಾನ್ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಸಂಘಟನೆಯ ಸೃಜನ್ ಅಭಿಯಾನ್ ಅನ್ನುವಂಥ ಒಂದು ಹೆಸರಿನೊಂದಿಗೆ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿ, ಹಿಂದೆ ತಮಿಳುನಾಡು, ಆಂಧ್ರಗಳಲ್ಲಿ ಈಗಾಗಲೇ ಆಗಿತ್ತು ಇದೇ ರೀತಿ. ಇವತ್ತು ಅವರ ಜೊತೆ ಉಡುಪಿಯ ಮಾಜಿ ಸಂಸದರು, ಮಾಜಿ ಸಚಿವರಾದ ಶ್ರೀ ಜಯಪ್ರಕಾಶ್ ಹೆಗಡೆಯವರು, ಅಲ್ಲಿನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದಂಥ ವೆರೋನಿಕಾ ಕಾರ್ನೆಲಿಯಾರವರು ಮತ್ತು ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದಂಥ ಸತೀಶ್ ಮತ್ತು ಸದಸ್ಯರಾದ ಶ್ರೀನಿವಾಸರವರನ್ನು ರಾಜ್ಯ ಪ್ರತಿನಿಧಿಗಳಾಗಿ ನೇಮಕವನ್ನು ಮಾಡಿದ್ದಾರೆ. ಅವರು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಾಳೆ ಈ ಕಾರ್ಯಕ್ರಮಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಅವರು 10 ಗಂಟೆಗೆ ಮಂಗಳೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸುವವರಿದ್ದಾರೆ. 10ವರೆಗೆ ಇಲ್ಲಿಯ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳನ್ನು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ನಾಳೆ ಬೆಳಿಗ್ಗೆ 10ವರೆಗೆ ಕೂಡ ತಮ್ಮನ್ನು ಮತ್ತೆ ಆಹ್ವಾನಿಸ್ತೇವೆ. ತದನಂತರ ಜಿಲ್ಲಾ ಕಾಂಗ್ರೆಸ್ನ ಸರ್ವ ಸದಸ್ಯರ ಸಭೆ ನಡೀತದೆ. ಬೆಳಿಗ್ಗೆ 11:30 ಗಂಟೆಗೆ ಸರ್ವ ಸದಸ್ಯರ ಸಭೆ ನಡೀತದೆ. ಸಭೆ ಆದ ಮೇಲೆ ಮಧ್ಯಾಹ್ನ ನಂತರ ಜಿಲ್ಲೆಯ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಚೇರ್ಮನ್ಗಳು, ಎಲ್ಲ ಪ್ರಮುಖ ನಾಯಕರುಗಳನ್ನು ಒಬ್ಬೊಬ್ಬರನ್ನೇ ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ ಮೇಲೆ ಹಮ್ಮಿಕೊಂಡಿದ್ದಾರೆ. ನಾಳೆ ಸಾಯಂಕಾಲದವರೆಗೆ ಆ ಒಂದು ಪ್ರಕ್ರಿಯೆ ನಡೆಸ್ತಾರೆ. ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.
ತದನಂತರ 29ನೇ ತಾರೀಕು ಬುಧವಾರ, ನಾಳೆ 28, ಅವರ ಕಾರ್ಯ ವೈಖರಿ ಹೇಗೆ ಅಂತ ಹೇಳಿದರೆ, ಪ್ರತಿ ಬ್ಲಾಕಿಗೆ ಅವರು ವಿಸಿಟ್ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 17 ಬ್ಲಾಕ್ಗಳಿದ್ದಾವೆ, 8 ವಿಧಾನಸಭಾ ಕ್ಷೇತ್ರ, 17 ಬ್ಲಾಕ್ಗಳು. ಪುತ್ತೂರಿನಲ್ಲಿ 3 ಇರುವುದರಿಂದ ಉಳಿದ ಕಡೆಯೆಲ್ಲ 2. ಅಲ್ಲಿಗೆ ಪ್ರತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಅವರು ಭೇಟಿಯನ್ನು ನೀಡ್ತಾರೆ. ಅಲ್ಲಿಯೂ ಹೀಗೆ ಎಲ್ಲ ಅಲ್ಲಿಯ ಸ್ಥಳೀಯ ಮುಖಂಡರುಗಳು, ಹಿರಿಯ ನಾಯಕರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರುಗಳು ಮತ್ತು ರಾಜ್ಯದ ಸರ್ಕಾರ ನೇಮಿಸಿದಂಥ ಎಲ್ಲ ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರು ಭೇಟಿ ಮಾಡಿ, ನಂತರ ಅದೇ ಒಬ್ಬೊಬ್ಬರನ್ನೇ ಸಲಹೆ ಪಡೆಯುವಂಥ, ಅವರವರ ಸಲಹೆಗಳೇನಿದೆಯೋ ಅದನ್ನು ಪಡೆಯುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಈ ರೀತಿ 16 ಬ್ಲಾಕ್ಗಳಲ್ಲಿ ನಡೀತದೆ.